ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಭಾವನಾ ನಾಗಯ್ಯ. ಗುರು ಒಬ್ಬ ನಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದ್ರೆ ಎಂಥ ಕಷ್ಟಗಳು ನಿವಾರಣೆಯಾಗುತ್ತೆ, ಎಂಥ ಕಷ್ಟಗಳನ್ನು ಆತ ತಡೀತಾನೆ ಅಂತ ಹೇಳ್ತಾರೆ. ಗುರುವಿನ ಬಲ ಇದ್ರೆ ಯಾವುದಕ್ಕೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಅಂತಹ ಗುರು ತನ್ನ ಸ್ಥಾನ ಬದಲಾವಣೆ ಮಾಡಿದಾಗ ಯಾವ ಯಾವ ರಾಶಿಗಳ ಮೇಲೆ ಏನೇನು ಪರಿಣಾಮ ಆಗುತ್ತೆ ಅನ್ನುವ ಕುತೂಹಲ ಸಹಜವಾಗಿ ನಮ್ಮೆಲ್ಲರಲ್ಲೂ ಇರುತ್ತೆ. ಈಗ ಗುರುವಿನ ಬದಲಾವಣೆಯಿಂದ ಆಗುವ ಪರಿಣಾಮಗಳು ಏನು, 12 ರಾಶಿಗಳ ಮೇಲೆ ಅದರ ಪರಿಣಾಮಗಳು ಏನಿರುತ್ತೆ ಅನ್ನೋದನ್ನ ಇವತ್ತು ನಾವು ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ನೀವು ಕರೆ ಮಾಡಬಹುದು, ಮಾತನಾಡಬಹುದಾಗಿದೆ. ಈ ಕುರಿತಾಗಿ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮೊಂದಿಗಿದ್ದಾರೆ. ಕಶ್ಯಪ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಜ್ಯೋತಿಷಿಗಳಾದ ವಿಠಲ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ವಿಠಲ್ ಭಟ್ ಅವರೇ ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹರೀಶ್ ಕಶ್ಯಪ್ ಅವರೇ, ಸಾಮಾನ್ಯವಾಗಿ ಗುರುವಿನ ಅಭಯ ಹೊಂದಿದ್ರೆ ಅದು ಜೀವನದಲ್ಲೂ ರಾಶಿಗಳ ಮೇಲೂ ಎರಡರಲ್ಲೂ ಕೂಡ ಗುರುವಿನ ಅಭಯ ಹೊಂದಿದ್ರೆ ಎಂಥದ್ದೇ ಕಂಟಕಗಳಿದ್ರೂ ಅದು ಪರಿಹಾರವಾಗುತ್ತವೆ, ಅದನ್ನ ಗುರು ತಡಿತಾನೆ ಅಂತ ಹೇಳ್ತಾರೆ. ಈಗ ಆ ಗುರು ಸ್ಥಾನ ಬದಲಾವಣೆ ಮಾಡ್ತಾ ಇದ್ದಾನೆ. ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಇದನ್ನ? ಸರಿಯಾಗಿ ಹೇಳಿದ್ರಿ. ಗುರು ಕರುಣವಾಗುವುದು ಪರಮ ದುರ್ಲಭವಯ್ಯ, ಪರಿಪರಿ ವ್ರತಗಳಾಚರಿಸಿ ಫಲವೇನು. ಗುರು ಕರುಣ ಒಂದಲ್ಲದೆ ಗತಿ ಬೇರೆ ಉಂಟೆ ನರರಿಗೆ ಪುರಂದರ ವಿಠಲ ಅಂತ. ಅದಕ್ಕೆ ಯಾವ ತಪಸ್ಸು ಮಾಡಿದ್ರು, ಯಾವ ಯಜ್ಞ ಯಾಗಗಳು ಮಾಡಿದ್ರೂ ಗುರು ಬಲ ಇಲ್ಲ ಅಂತ ಏನು ಪ್ರಯೋಜನ ಇಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲ ಆಯ್ತಾ, ಎಲ್ಲರಿಗೂ ಶನಿ ಬಲ ಇರೋರು ಇದ್ದಾರೆ. ಅದಕ್ಕೆ ದೇಶದ್ದು, ಪ್ರಪಂಚದ್ದು, ರಾಜ್ಯದ್ದು ಕಥೆ ಎಲ್ಲ ಹೀಗಾಗ್ತಾ ಇರೋದು. ಗುರುಬಲ ಇದ್ದರೆ ಇಷ್ಟು ಅವ್ಯವಸ್ಥೆ ಆಗಲ್ಲ. ಅವ್ಯವಸ್ಥೆಗಳಿಗೆ ಅನುಕೂಲ ಮಾಡ್ತಕ್ಕಂಥವ್ರು ಪಾಪಗ್ರಹರು, ಸುವ್ಯವಸ್ಥೆಗೆ ಅನುಕೂಲ ಮಾಡ್ತಕ್ಕಂಥವ್ರು ಶುಭಗ್ರಹರು. ಇದನ್ನ ಒಂದು ಬೇಸಿಕ್, ಇದು ಬದಲಾಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ದಿನವನ್ನು ಸ್ವಾಗತಿಸಬೇಕು. ವೀಕ್ಷಕರಿಗೂ ಎಲ್ಲ ಶುಭಾಶಯಗಳನ್ನು ಕೋರ್ತಾ ಹೇಳೋದು. ಯಾಕಂದರೆ ಗುರುವಿನ ಉಚ್ಚ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಇನ್ನೂ 11 ವರ್ಷ ಕಾಯಬೇಕು. ಅದರಲ್ಲಿ ಈಗ ಈ ತಿಂಗಳ ವಿಶೇಷ ಏನು ಅಂತಂದರೆ, ಅಲ್ಪ ಕಾಲಕ್ಕೆ ಕೇವಲ ಒಂದು 40-45 ದಿನಕ್ಕೆ ಡಿಸೆಂಬರ್ 5ನೇ ತಾರೀಕುವರೆಗೂ ಗುರುವಿನ ಇದು ಚಾರ ಇರ್ತದೆ ಇಲ್ಲಿ ಕರ್ಕ ರಾಶಿಯಲ್ಲಿ. ಈ ಅಲ್ಪ ಸಮಯದಲ್ಲಿ ನಮಗೆ ಒಂದು ಬಂಪರ್ ಅಂತ ಏನು ಹೇಳ್ತೀವಿ, ಲಾಟ್ರಿ ಅಂತ ಏನು ಹೇಳ್ತೀವಿ, ಆಯ್ತಾ, ಆ ಲಾಟ್ರಿ ಸಮಯ ಇದು ಅಂತಂತ ನಾನು ಇದನ್ನು ಸದ್ಯಕ್ಕೆ ಆರಂಭದಲ್ಲಿ ನೋಡ್ಲಿಕ್ಕೆ ಅಥವಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಒಟ್ಟಾರೆ ಓವರ್ ಆಲ್ ಹೇಳೋದಾದ್ರೆ ಎಲ್ಲರಿಗೂ ಅಂತ, ಎಲ್ಲರಿಗೂ, ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ತಕ್ಕಂಥದ್ದು. ಕರ್ಕದಲ್ಲಿ ಗುರು, ಅದರಲ್ಲೂ ವಕ್ರಿ 45 ದಿನ, ಮತ್ತೆ 95 ದಿನದವರೆಗೂ ವಕ್ರಿ ಇರ್ತಾನೆ. ಮತ್ತೆ ಮಿಥುನ ರಾಶಿಗೆ ಹೋದಾಗ ಅಂದರೆ ವಕ್ರೀಚಾರವು ಶುರುವಾಗಿ ಕರ್ಕದಿಂದ ಮಿಥುನ ರಾಶಿಗೆ ಹೋಗಿ ಒಟ್ಟು 95 ದಿನಗಳು ವಕ್ರಿ. ಸೊ ವಕ್ರಿಣಸ್ತು ಮಹಾವೀರ್ಯ ಶುಭಸ್ತು ಶುಭ ಫಲದ ಅಂತ ಶಾಸ್ತ್ರವಚನ. ಯಾವುದೇ ಗ್ರಹರು ವಕ್ರಿ ಆದಾಗ ಅದು ಮಹಾವೀರ್ಯ, ಅದು ಭಯಂಕರ ಪವರ್ಫುಲ್ ಆಗ್ತಾರೆ. ಶುಭ ಗ್ರಹರು ಅತ್ಯಂತ ಶುಭವನ್ನು ಕೊಡ್ತಾರೆ. ವಿದ್ಯಾವಂತರು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾರೆ. ಹೂಡಿಕೆ ಮಾಡ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಕ್ಕಂಥವ್ರು 100 ರೂಪಾಯಿ ಹಾಕೋ ಜಾಗದಲ್ಲಿ 500 ರೂಪಾಯಿ ಹಾಕ್ತಾರೆ. ನೋಡಿ, ಅದೇ ಸಮಯದಲ್ಲಿ ಚಿನ್ನ ಬೆಳ್ಳಿಗೆ ಏನಾಗ್ತದೆ, ಚಿನ್ನಕ್ಕೆ ಗುರು ಅಧಿಗ್ರಹ, ಸ್ವರ್ಣದಾನೇಶು, ಗುರುವಿಗೆ ಸ್ವರ್ಣವನ್ನೇ ಹೇಳಿರೋದು. ಯಾವಾಗ ಗುರು ಪವರ್ಫುಲ್ ಆಗ್ತಾನೆ, ಉಚ್ಚದಲ್ಲಿ ವಕ್ರಿ ಆಗ್ತಾನೆ, ಚಿನ್ನದ ಗತಿ ಏನಾಗಿದೆ ಇವತ್ತು, ಬರೀ ಬಾಯಲ್ಲಿ ಚಿನ್ನ ಅಂತ ಹೇಳ್ಬೇಕಷ್ಟೇ, ಮುಟ್ಟಕ್ಕಾಗಲ್ಲ. ಇದೆಲ್ಲ ಗ್ರಹರ ಪವರ್. ಇದು ನಾವು ಹೇಳ್ಬೋದು ಚಿನ್ನ ಅಂತೆ, ಗುರು ಅಂತೆ, ಅಥವಾ ಏನೋ ವಕ್ರಿ ಅಂತೆ, ಏನು ಬಾಯಿಗೆ ಬಂದಿದ್ದು ಹೇಳ್ತಾರೆ ಅಂತಂತ. ಬಟ್ ಜನ ಅರ್ಥ ಮಾಡ್ಕೊಳ್ಬೇಕು, ಇಂಥ ಸಮಯದಲ್ಲಿ ಈ ಜಂಪ್, ಈ ಪ್ರಾಮುಖ್ಯತೆ ಚಿನ್ನಕ್ಕೆ, ಸ್ವರ್ಣಕ್ಕಾಗ್ಲಿ ರಜತಕ್ಕಾಗ್ಲಿ. ಯಾಕೆ 1 ವರ್ಷದ ಮುಂಚೆ ಆಗ್ಬೋದಾಗಿತ್ತಲ್ಲ. ಸೊ ಇದೆಲ್ಲ ನಾವು ಕನೆಕ್ಟ್ ಮಾಡಿ ಹೇಳ್ತೀವಿ ಅಷ್ಟೇ. ನಿಮ್ಗಳ ಸಹಕಾರದಿಂದ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಇರೋದು ಈ ಒಂದು ತತ್ವವನ್ನು ಅನುಸಂಧಾನ ಮಾಡಲಿಕ್ಕೋಸ್ಕರ. ಮತ್ತು ಈ ಅಲ್ಪಕಾಲದಲ್ಲಿ ಇರ್ತಕ್ಕಂತಹ ಗುರುವಿನ ವಿಷಯವು ಈ ಎಲ್ಲ ವ್ಯಾಪಾರ ವ್ಯವಹಾರಗಳಿಗೆ ಹೇಳಿರ್ತಕ್ಕಂಥದ್ದು. ಅದಕ್ಕೊಂದು ಸುಂದರವಾಗಿರ್ತಕ್ಕಂಥ ಶ್ಲೋಕ ಹೇಳಿದ್ದಾರೆ. ಈ ಚಾಂದ್ರೆ ಅಂದರೆ ಕರ್ಕ ರಾಶಿಗೆ ಚಾಂದ್ರೆ ಅಂತ ಕರೀತಾರೆ, ಚಂದ್ರನ ಮನೆ. ಆದ್ದರಿಂದ
ಚಾಂದ್ರೆ ರತ್ನ ಶಬ್ದ ಬಳಸಿರೋದು ನೋಡಿ, ರತ್ನದಿಂದ ಶಬ್ದ ಬಳಸಿದ್ದಾರೆ. ರತ್ನ ವಸ್ತುಗಳು ಪ್ರಕಾಶಮಾನಕ್ಕೆ ಬರ್ತದೆ. ಚಾಂದ್ರೆ ರತ್ನ, ಸುತ, ಸುಧಾರ, ಮತ್ತು ಉತ್ತಮವಾಗಿರ್ತಕ್ಕಂಥ ಮಕ್ಕಳು ಹುಟ್ಟುತ್ತಾರೆ. ವಿದ್ಯಾವಂತರಾಗಿರ್ತಕ್ಕಂಥವರು ಪ್ರವರ್ಧಮಾನಕ್ಕೆ ಬರ್ತಾರೆ ಅಂತಂತಾನು ಅದಕ್ಕೆ ಅರ್ಥ. ಸುತ ಅಂದ್ರೆ ಮಗ ಮಾತ್ರ ಅಂತಲ್ಲ, ವಿದ್ಯಾವಂತರೆಲ್ಲರೂ ಸುತರೆ. ಮತ್ತು ಸ್ವಸುಧಾರ, ಉತ್ತಮವಾಗಿರ್ತಕ್ಕಂತಹ ಸ್ತ್ರೀಯರು ಪ್ರವರ್ಧಮಾನಕ್ಕೆ ಬರ್ತಾರೆ. ದಾರ ಅಂದರೆ ಪತ್ನಿ, ಉತ್ತಮವಾಗಿರ್ತಕ್ಕಂತಹ ಪತ್ನಿಯು ದೊರಕತಕ್ಕಂತಹ ಒಂದು ಯೋಗವು. ಮತ್ತು ಅಂಡರ್ಲೈನ್ ಮಾಡಬೇಕಾದ್ರೂ ರತ್ನದ ಶಬ್ದ ಬಳಸಿದ್ದಾರೆ. ನಾನು ಆಗಲೇ ಹೇಳಿದಂತೆ ಚಿನ್ನ, ರಜತ ಇದೆಲ್ಲದಕ್ಕೂ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂತಹ ಒಂದು ಗ್ರಹ ಗುರು. ಎಲ್ಲಿ? ಕರ್ಕರಾಶಿಯಲ್ಲಿ. ವಿಭವ ಅಂತಂತಂದರೆ ಅತ್ಯಂತ ಪ್ರಾಮಿನೆನ್ಸ್ ಅಂತ, ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಸಿಗ್ತದೆ ಇಂಥ ವಿಷಯಗಳಿಗೆ, ಇಂಥ ವ್ಯವಹಾರಗಳಿಗೆ. ವಿಭವ ಪ್ರಜೆಗಳು ಪ್ರಜ್ಞಾವಂತರಾಗ್ತಾರೆ, ಅಥವಾ ಪ್ರಜ್ಞಾವಂತರಿಂದ ಸತ್ಫಲವನ್ನು ಅಥವಾ ಉಪಯೋಗವನ್ನು ಪಡ್ಕೊಳ್ತಕ್ಕಂಥದ್ದು. ಇವಾಗ ವಿದ್ಯಾವಂತರಿದ್ದ ಪ್ರಯೋಜನ ಏನು? ಅವ್ರನ್ನ ಕರೆದು ಅವ್ರನ್ನ ಮಾತಾಡಿಸದೆ ಅವ್ರ ಹತ್ರ ಏನಾದರೂ ಒಂದು ಕೆಲಸ ಮಾಡಿಸಿದ್ರೆ ತಾನೇ ಅದು ಪ್ರಯೋಜನಕ್ಕೆ ಬರೋದು. ಆ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದನ್ನು ಪ್ರಜ್ಞಾ ಸುಖೈರನ್ವಿತ ಅಂತಂತ. ಮತ್ತು ಎಲ್ಲ ಬಗೆಯ ಸುಖದಿಂದ ಪರಿವೃತನಾಗಿರ್ತಾನೆ ಮನುಷ್ಯನು ದೇವಗುರು ಬೃಹಸ್ಪತಿ ಚಂದ್ರನ ಮನೆಗೆ ಬಂದಾಗ. ವಿಠಲ್ ಭಟ್ರೆ, ಕರ್ಕಕ್ಕೆ ಪ್ರವೇಶ, ಮಿಥುನ ರಾಶಿಯಿಂದ ಕರ್ಕಕ್ಕೆ ಪ್ರವೇಶ ಅತಿ ವೇಗ ಪ್ರವೇಶ ಅಂತಾನೂ ಹೇಳ್ತಾರೆ. ಯಾಕೆ ಇದು ವೇಗ ಪ್ರವೇಶ? ಒಂದು ಅಖಂಡ ಮಂಡಲ ಅಂತ 48 ದಿನಗಳ ಕಾಲ ಒಂದು ಮಂಡಲ ಅಂತ ಏನು ಕರಿತೀವಿ, ಅಷ್ಟು ದಿನಗಳ ಕಾಲ ಗುರುಗ್ರಹ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. 48 ದಿನಗಳ ಕಾಲ ಅಲ್ಲೇ ಇರ್ತಾನೆ. ಇಲ್ಲಿ ಗಮನಿಸಬೇಕಾದ ವಿಚಾರ, ಕರ್ಕಾಟಕ ರಾಶಿಯಲ್ಲಿ ಗುರು ಪರಮೋಚ್ಚ ಸ್ಥಿತಿ ಅನ್ನುವಂಥದ್ದು ಅವರಾಗಲೇ ಹೇಳಿದಂತೆ. ಸೊ ಆ ಪರಮೋಚ್ಚ ಸ್ಥಿತಿಯಲ್ಲಿ ಗುರು, ನೀವು ಪಂಚಾಂಗಾದಿಗಳು ನೋಡಿದಾಗ ಗುರುಬಲ ಇದ್ದಾಗ ಶುಭ ಕಾರ್ಯಗಳು ಅಂತ ಹೇಳ್ತಾರೆ. ಅಂದರೆ ವಿವಾಹ ಅಥವಾ ಉಪನಯನ ಇತ್ಯಾದಿ ಇದ್ದಾಗ ಅಲ್ಲಿ ಒಂದು ಸಾಲು ಸೇರಿಸ್ತಾರೆ. ಗುರುಬಲ ಇಲ್ಲದೇ ಇದ್ರೆ ಗುರು ಸ್ವಸ್ಥಾನದಲ್ಲೋ ಮಿತ್ರ ಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲೋ ಇದ್ರೂ ಕೂಡ ಗುರುಬಲ ಇದೆ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಆ ಥರ ಗುರು ಪರಮೋಚ್ಚ ಸ್ಥಿತಿಯಲ್ಲಿದ್ದಾನೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲ ರೀತಿಯಲ್ಲಿ ಕೂಡ ಶುಭಕ್ಕೆ, ಅಂದರೆ ಉತ್ತಮದ ಕಡೆಗೆ ತುಂಬ ಒಳ್ಳೆಯದು ಅನ್ನುವಂತಹ ದೃಷ್ಟಿಕೋನ. ಈಗಿರುವ ಪ್ರಸಕ್ತದ ಪ್ರಪಂಚದ ಸ್ಥಿತಿಗತಿಗಳನ್ನು ನೋಡಿದಾಗ ಗುರುಗ್ರಹ ಹೀಗೆ ಪರಮೋಚ್ಚ ಸ್ಥಿತಿಯಲ್ಲಿ ಹೋಗುವ ಅವಶ್ಯಕತೆ ಕೂಡ ಇತ್ತು. ಬಂಗಾರ ಕಾಸ್ಟ್ಲಿ ಆಗಲಿ ಪ್ರಶ್ನೆ ಬೇರೆ, ಬಟ್ ಅದನ್ನು ಹೊರತುಪಡಿಸು ಸಹ ಯಾಕೆಂದ್ರೆ ದೋಷಾನ್ ಲಕ್ಷಾನ್ ಪ್ರಹರಂತಿ ಅಂತ ಒಂದು ವಾಕ್ಯ ಬರುತ್ತೆ. ಅಂದ್ರೆ 1,00,000 ದೋಷ ಇದ್ರೂ ಒಂದು ಗುರು ಪರಿಹಾರ ಮಾಡ್ತಾನಂತದ. ಸೊ ಆದ್ರಿಂದ ನನ್ನ ಅಧ್ಯಯನ ಸಮಯದಲ್ಲಿ ನಮ್ಮ ಗುರುಗಳಿಗೆ ಯಾವುದೋ ಒಂದು ತೋರಿಸಿದ್ದೆ, ಇದೊಂದು ದೋಷ ಆಗ್ತದೆ. ಪರವಾಗಿಲ್ಲ ಅಂದ್ರು. 2ನೇ ದೋಷ ತೋರಿಸಿದೆ, ಪರವಾಗಿಲ್ಲ ಅಂದ್ರು. 3ನೇ ತೋರಿಸಿದೆ, ಹುಡುಕಿ ಕಷ್ಟಪಟ್ಟು, ಪರವಾಗಿಲ್ಲ. ಅಲ್ಲ 3 ದೋಷ ತೋರಿಸಿ, ಇಲ್ಲ ಇನ್ನು ನೀನು 997 ದೋಷ ತೋರಿಸ್ಬೇಕು ಅಂತಂದು. ಏನ್ ಹೇಳ್ತಾ ಇದ್ದೀರಾ ಅಂತ. ಅಲ್ಲಿ ಗುರು ಇದೆಯಲ್ಲ ಅಲ್ಲಿ ಅಂತ. ಸೊ 1,00,000 ಆಗ್ಬೇಕ, ಒಂದು ಇದಾಗಬೇಕಲ್ಲ. ಆದ್ರಿಂದ ಹಿಂಗೆ ಅಂದ್ರೆ 1,00,000 ದೋಷಗಳು ಗುರು ಪರಿಹಾರ ಮಾಡ್ತಾನೆ ಅನ್ನೋ ರೀತಿ. ಅಂತಹ ಗುರು ಪರಮೋಚ್ಚ ಸ್ಥಿತಿಯಲ್ಲಿ 48 ದಿನಗಳ ಕಾಲ ಅಖಂಡ ಮಂಡಲ ಕರ್ಕ ರಾಶಿಯಲ್ಲಿ ಇರ್ತಾನೆ. ಅಂದ್ರೆ 12 ರಾಶಿಯವರಿಗೂ ಸಹ ಇದೊಂದು ಪರ್ವ ಸಮಯ. ನಿಮಗೆ ಏನೇನು ಸಮಸ್ಯೆ ಇದೆ, ಏನೇನು ಕೆಲಸ ಕಾರ್ಯಗಳಾಗಬೇಕು, ಇದರಲ್ಲಿ ನೀಟಾಗಿ ಅದನ್ನ ಡಿವೈಡ್ ಮಾಡ್ಕೊಳ್ಬೇಕು. ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿಯಿಂದ ಗುರುಗ್ರಹ ಎಷ್ಟನೇ ರಾಶಿಗೆ ಅಧಿಪತಿಯಾಗಿರುತ್ತಾನೆ, ಗುರುಗ್ರಹ ಸಾಮಾನ್ಯವಾಗಿ ಏನೇನನ್ನು ಕೊಡ್ತಾನೆ, ಹಾಗೂ ಪ್ರತ್ಯೇಕವಾಗಿ ಒಂದೊಂದು ರಾಶಿಯವರಿಗೆ ಏನು ಕೊಡ್ತಾನೆ ಅನ್ನೋದು ಇರ್ತದೆ. ಈಗ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿ ಆಗ್ಬಿಡ್ತಾನೆ, ವೃಷಭ ರಾಶಿಯವರಿಗೆ ಅಷ್ಟಮ ಲಾಭಾಧಿಪತಿ ಆಗ್ಬಿಡ್ತಾನೆ. ಸೊ ಅದರಿಂದ ಒಂದೊಂದು ರಾಶಿಯವರಿಗೂ ಗುರು ಬೇರೆ ಬೇರೆದನ್ನು ಕೊಡ್ತಾನೆ. ಹಾಗೂ ಸಾರ್ವತ್ರಿಕವಾಗಿ ಗುರು ಕೊಡ್ತಕ್ಕಂಥ ವಿಚಾರಗಳು ಅಂತ ಇರ್ತದೆ. ಗುರು ಸಂತಾನಕಾರಕ, ಗುರು ಜ್ಞಾನಕಾರಕ, ಈ ತರ ಬೇರೆ ಬೇರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ದ ಪ್ರತಿಯೊಂದನ್ನು ಸಹ ಗುರು ಕೊಡ್ತಾನೆ. ಸೊ ಈಗ ಈ 48 ದಿನಗಳಲ್ಲಿ ಪ್ರತಿಯೊಬ್ಬರು ಈಗ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿಯಿಂದ ಗುರುಗ್ರಹ ಎಷ್ಟನೇ ರಾಶಿಯ ಅಧಿಪತಿ ಆಗಿರುತ್ತಾನೆ, ಹಾಗೂ ಈ 48 ದಿನಗಳಲ್ಲಿ ನಾವು ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ಅದೇನ್ ಪಡ್ಕೊಳ್ಬೇಕಲ್ಲ. ಈಗ ಮೇಷರಾಶಿಯವರಿಗೆ ಯಾವುದೋ ಪಿತ್ರಾರ್ಜಿತ ಆಸ್ತಿನೋ ಅಥವಾ ತಂದೆಯವ್ರಿಗೆ ಆರೋಗ್ಯ ಸರಿ ಇಲ್ವೋ, ವಿದೇಶಕ್ಕೆ ಹೋಗ್ಬೇಕು ಏನೋ ಇದ್ರು ಈ 48 ದಿನಗಳು ಅವ್ರಿಗೇನೋ ಒಂಥರ ಒಂದು ಲಾಟ್ರಿ ಇದ್ದಂಗೆ. ಅವ್ರಿಗೆ ಬೇಗ ಇದೆಲ್ಲ ಕೆಲಸಗಳು ಕೂತ್ಕೊಂಡು ಮಾಡಿ ಮುಗಿಸ್ಕೊಂಡ್ಬಿಡೋಣ ಅನ್ನೋ ಥರ.
ವೃಷಭ ರಾಶಿಯವರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಇದು ಒಳ್ಳೆ ಅದ್ಭುತವಾದಂತಹ ಸಮಯ. ಅವರಿಗೆ ಗುರು ಆರಾಧನೆ ಮಾಡ್ಕೊಂಡು ಅವ್ರಿಗೆ ಬೇಗ ಆರೋಗ್ಯ ಸರಿ ಹೋಗ್ತದೆ. ಈ ತರ ಪ್ರತಿಯೊಂದು ರಾಶಿಯವರು ಸಹ ಈ ಒಂದು 48 ದಿನಗಳ ಒಂದು ಪರ್ವಕಾಲವನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಗುರುವಿನ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಗುರುವಿನ ಆರಾಧನೆ ಮಾಡ್ಕೊಳ್ತಾ ಇದ್ರೆ ಅವರವರ ರಾಶಿ ಅನುಸಾರವಾಗಿ ಏನೇನನ್ನು ಗುರು ಕೊಡಬೇಕೋ ಅದನ್ನು ಖಂಡಿತವಾಗಿ ಕೊಡ್ತಾನೆ. ರಾಶಿಗಳ ಮೇಲೆ ಪ್ರಭಾವ ಏನು ಅನ್ನೋದಕ್ಕಿಂತ ಅದು ಮುಂದುವರೆದಂತೆ ಕೇಳೋಣ. ಈ ಅತಿಚಾರಿ ವೇಗ ಅಂತಂದ್ರೆ ಏನು? ಗ್ರಹರ ಅತಿಚಾರ ಅಂತಂದ್ರೆ ಪದೇ ಪದೇ ವಕ್ರಿ ಆಗ್ತಕ್ಕಂಥದ್ದು. ಹೋದ ವರ್ಷವೂ ನಾವು ಅದರ ಬಗ್ಗೆ ಶನಿಯ ವಿಷಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮಲ್ಲೇ ಮಾಡಿಸಿದ್ದೀರಿ. 2ಕ್ಕಿಂತ ಜಾಸ್ತಿ, ಮೂರು ಬಾರಿಗಿಂತ ಜಾಸ್ತಿ, ಮತ್ತು ಈ ತಿಂಗಳು 3 ಗ್ರಹರು ವಕ್ರಿ ಇದ್ದಾರೆ. ಬುಧನು, ಗುರುವು, ಶನಿಯು, ಕುಜನು. ಇವಾಗ ಕುಜ ಬಿಟ್ಟಿರಬೇಕಷ್ಟೆ. ಈ ರೀತಿಯ ಪದೇ ಪದೇ ವಕ್ರಿ ಆಗ್ತಕ್ಕಂತಹ ಒಂದು ಅತಿಚಾರ ಅಂತ. ಮತ್ತು ಆವಾಗ ಸ್ಪೀಡ್ ಜಾಸ್ತಿ ಆಗ್ತದೆ. ಅಂದರೆ ಹಿಂದೆ ಹೋಗಿ ಮುಂದೆ ಬರ್ತಕ್ಕಂತಹ ಸ್ಪೀಡು, ಅದನ್ನು ಅತಿಚಾರ ಯೋಗ ಅಂತಂತ ಕರೀತಾರೆ. ಅದು ಯಾಕೆ ಆಗ್ತದೆ ಅಂತಂದರೆ ಭೂಮಿಯು ಸುಮಾರು 1,00,000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತದೆ ಮುಂದೆ ಅಂತ. ಮತ್ತು ಸ್ವಕಕ್ಷೆಯಲ್ಲಿ ಅದೇ ಇನ್ ಇಟ್ಸ್ ಓನ್ ಆರ್ಬಿಟ್ ಕೂಡ ಅದರ ಸ್ಪೀಡು ಟಿಲ್ಟ್ ಆಗ್ತದೆ ದಕ್ಷಿಣಾಯನದಲ್ಲಿ. ಇವಾಗ ದಕ್ಷಿಣಾಯನದ ಸೂರ್ಯನು ವೃಶ್ಚಿಕ ರಾಶಿಗೆ ಹೋಗೋಕ್ಕಿಂತ ಮುಂಚೆ ಅದನ್ನು ಪಶ್ಚಿಮ ಜಾಗರ ಕಾಲ ಅಂತಂತ ಶಾಸ್ತ್ರದಲ್ಲಿ ಕರೀತಾರೆ. ಜ್ಯೋತಿಷ್ಯದಲ್ಲಿ ರವಿಯ ದ್ರೇಕಾಣ ಬದಲಾವಣೆ ಅಂತಂತ ಕರೀತಾರೆ. ಎಲ್ಲ ಒಂದೇ. ಆ ದ್ರೇಕಾಣ ಬದಲಾವಣೆಯಲ್ಲಿ ಏನಾಗುತ್ತೆ, ಈ ಗ್ರಹರ ಮೇಲ್ಮೈ ಪರಸ್ಪರ ಆಕರ್ಷಣೆಗೆ ಆ ದ್ರೇಕಾಣಗಳು ಅದು ಟಕ್ಕರ್ ಕೊಡ್ತದೆ. ಇದೆಲ್ಲ ನೋಡಿ, ಒಂದು ಹೂ ಅರಳೋದಿಂದ ಹಿಡಿದು ಒಂದು ಗ್ರಹರು ವಕ್ರಿ ಅಥವಾ ಮುಂದೆ ಹೋಗೋದವರೆಗೂ ಇಟ್ ಆಲ್ ಹ್ಯಾಪನ್ಸ್ ಸೈಲೆಂಟ್. ಅದು ಪ್ರಕೃತಿಯ ಸೋಜಿಗ, ಭಗವಂತನ ಸೋಜಿಗ. ಎಲ್ಲವೂ ಸೈಲೆಂಟ್ ಆಗ್ತದೆ. 1,00,000 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ವಿ ಡೋಂಟ್ ನೋ ಆ್ಯಂಡ್ ವಿ ಕೀಪ್ ಆನ್ ಟೆಲ್ಲಿಂಗ್ ಐ ನೋ ಎವ್ರಿಥಿಂಗ್. ನಮ್ಮಂಥ ಮೂರ್ಖರು ಯಾರೂ ಇಲ್ಲ. ಆದರೂ ಕೂಡ ಅದನ್ನು ತಿಳ್ಕೊಂಡು ಆಮೇಲೆ ಅದು ಹೋಗಬೇಕು ಅಂತಂತ ಶಾಸ್ತ್ರಗಳು ಹೇಳ್ತದೆ. ಇದೆಲ್ಲ ನಮ್ಮ ಮನುಷ್ಯ ಮತಿಗೆ ನಿರಂತರವಾಗಿ ಕಾಡ್ತಾ ಇರತಕ್ಕಂತಹ ಒಂದು ಕೌತುಕ, ಅದ್ಭುತ. ನೀವು ಕೌತುಕ, ಅದ್ಭುತ ಅಂತಂತ ಹೇಳ್ಬಿಟ್ರೆ ವೈಜ್ಞಾನಿಕ ದೃಷ್ಟಿ, ಆಯಿತಾ? ಅದು ದೇವರು ಅಂತಂತ ಹೇಳ್ಬಿಟ್ರೆ ಅದು ಏನು ಧಾರ್ಮಿಕ ದೃಷ್ಟಿಯಾಗಿ ಹೋಗ್ತದೆ. ಕೌತುಕ ಅಂದರೆ ಏನು, ವಿಜ್ಞಾನ ಅಂದರೆ ಏನು, ದೇವರಂದ್ರೆ ಏನು, ಎಲ್ಲವೂ ಒಂದೇ. ನಾವು ಅದನ್ನು ದೇವರು ಅಂತ ಕರಿತೀವಿ. ನೀವು ಅದನ್ನು ದುರ್ಬೀನ್ ಹಾಕೊಂಡು ನೋಡಿ ಅದರ ಎಂಜಾಯ್ಮೆಂಟ್ ಮಾಡಬೇಕು, ಅದರ ಆಶ್ಚರ್ಯವನ್ನು ನೋಡಬೇಕು ಅಂತಂತ. ಸೊ ಸಾಂದರ್ಭಿಕವಾಗಿ ಇದನ್ನು ಹೇಳಬೇಕು ಅಂತ ನಾನು ಇಷ್ಟಪಟ್ಟು ಹೇಳ್ತಾ ಇದ್ದೀನಿ. ಇದೆಲ್ಲವೂ ಕೂಡ ನಾವು ನಾವು ಈ ಶಾಸ್ತ್ರಗಳು ಬರೆದಿದ್ದಾರೆ, ಮುನಿಗಳು, ಋಷಿಗಳು ಎಲ್ಲವೂ ಬರೆದಿದ್ದಾರೆ, ಇಲ್ಲ ಅಂತಂತ ಹೇಳ್ತಿಲ್ಲ. ನಾವು ಅದನ್ನು ಅಧ್ಯಯನ ಮಾಡ್ತಿದ್ದೀವಿ. ಆದರೆ ನಮ್ಮ ಅರ್ಥಕ್ಕೆ ಸಿಗುವಂಥ ವಿಷಯ ಅಲ್ಲ. ಇದು ಭಯಾನಕ ವಿಷಯ. ಒಂದು ಗ್ರಹ ವಕ್ರಿ ಆಗ್ತಾನೆ ಅಂತಂದರೆ, ಒಂದು ಗ್ರಹನು ಒಂದು ರಾಶಿಯಿಂದ ಇನ್ನೊಂದು ರಾಶಿ ಅಂದರೆ ಸಹಸ್ರ ಸೂರ್ಯರನ್ನು ತೂರಿಸ್ಬೇಕು ಒಂದು ರಾಶಿಗೆ. ಅಷ್ಟು ದೊಡ್ಡ ಒಂದು ರಾಶಿ ಅಂದರೆ ಇನ್ನು ಭೂಮಿಗಳಿಂದ ಎಷ್ಟು ಹೋಗ್ಬೇಕು ಒಳಗಡೆ. ಅದರಲ್ಲಿ ಕಿರಣಗಳು ಸೈಲೆಂಟಾಗಿ, ಮತ್ತೆ ಹೇಳ್ತಾ ಇದ್ದೀನಿ, ಅತ್ಯಂತ ಚರಮ ಮೌನದಲ್ಲಿ ನಡೀತಾ ಇದೆ. ಒಂದು ಹೂ ಅರಳೋದ್ರಿಂದ ಹಿಡಿದು ಗಲಾಟೆ ಮಾಡೋದು ಮನುಷ್ಯ ಮಾತ್ರನೇ. ನನಗಿದು ಬೇಕು, ನನಗಿದು ಗೊತ್ತು, ಎಲ್ಲಿವರೆಗೂ ಅಂತಂತಂದರೆ ಪುರಾಣಗಳನ್ನು ಓದಿದ್ರೆ ಗ್ರಹಗಳ ದಿಕ್ಕುಗಳನ್ನೇ ಬದಲಾಯಿಸ್ಬಿಡ್ತೀನಿ ನಾನು ಅನ್ನೋದೆಲ್ಲ ಬರ್ತದೆ. ರಾವಣನು ಗ್ರಹವನ್ನೆಲ್ಲ ಮೆಟ್ಲಿನ ಮೇಲೆ ಹಾಕ್ಕೊಂಡಿದ್ದಾನೆ. ಈ ಥರ ಎಲ್ಲ ತುಂಬ ಸ್ಟುಪಿಡಿಟಿಗೆ ಇರೋದು ಮನುಷ್ಯ ಸಮಾಜವು, ಮನುಷ್ಯ ಜಾತಿ ಮಾತ್ರವೇ. ಈ ಅನಂತ ವೈಭವವು ಏನಿದೆ, ಈ ಅನಂತ ವೈಭವವು ಆ ಭಗವಂತನ ಒಂದು ಅಚಿಂತ್ಯವಾಗಿರ್ತಕ್ಕಂಥ ಶಕ್ತಿ. ಅದು ಇದಕ್ಕೆಲ್ಲ ಕಾರಣ ಯಾವುದು? ಈ ಗುರುವಿನ ಅನುಕೂಲ, ಕರ್ಕ ರಾಶಿಯಲ್ಲಿ ಆತನ ಒಂದು ವಕ್ರೀಚಾರ, ಅದು ಅಲ್ಪ ಕಾಲದಲ್ಲಿ ಬರ್ತಕ್ಕಂಥದ್ದು. ಇದಕ್ಕೆ ಸ್ವಲ್ಪ ತಾತ್ವಿಕವಾಗಿ, ಸ್ವಲ್ಪ ಫಿಲಾಸಫಿಕಲ್ ಆಗಿ ಹೇಳಿದೆ ಇಷ್ಟ ಆಗಬಹುದು ಜನಕ್ಕೆ, ನಮ್ಮ ವಿಚಾರವನ್ನು ತಿಳ್ಕೊಳ್ಬೇಕು ಅಂತಂತ. ಆದರೆ ಮುಖ್ಯವಾಗಿ ಈ ಅತಿಚಾರ ಅದು ದೋಷವೇ ವಸ್ತುತಃ. ಆದರೆ ನಾವೊಂದೊಂದು ಹೇಳಿಕ್ಕೆ ಬರಲ್ಲ. ಅದಿರೋದು ಹಾಗೆ, ಅದಾಗೋದು ನಾನು ಹೇಳಿದ ಹಾಗೆ ರವಿಯ
ಒಂದು ಪ್ರಭಾವದಿಂದ ದ್ರೇಕಾಣಗಳು ದ್ರೇಕಾಣ ಅಂದರೆ ಕಿರಣಗಳ ಒಂದು ಸೀಳುವಿಕೆಯನ್ನು ದ್ರೇಕಾಣ ಅಂತಂತ ಕರೀತಾರೆ. ಅದರ ಒಂದು ಪ್ರಭಾವದಿಂದ ಗ್ರಹರ ಸ್ವಂತ ಕಕ್ಷೆ, ಗ್ರಹರ ಮೂವ್ ಆಗ್ತಕ್ಕಂತಹ ಸ್ಪೀಡು, ರವಿಯ ಕಿರಣಗಳ ಸ್ಪೀಡು, ಒಟ್ಟಿಗೆ ಘರ್ಷಣೆಯ ವೇಗ, ಆವೇಗ, ಆ ಮೊಮೆಂಟಮ್ ಅಂತ ಏನು ಕರಿತೀವಿ, ಅದು ವ್ಯತ್ಯಾಸವಾದಾಗ ಗ್ರಹರು ತಮ್ಮ ಸಾಮಾನ್ಯ ವೇಗಕ್ಕಿಂತ ಜಾಸ್ತಿಯಾಗಿ ಹಿಂದೆ ಮುಂದೆ ಚಲಿಸ್ತಾರೆ. ಅದು ಕಾರಣ. ಓಕೆ, ಈಗ 45ರಿಂದ 48 ದಿನಗಳ ಕಾಲ ಈ ಶುಭಗಳಿಗೆ ಇರುತ್ತೆ. ಸೊ ಇವತ್ತು ಮಧ್ಯಾಹ್ನ 12:57 ಆರಂಭ ಆಗಿದೆ. ಡಿಸೆಂಬರ್ 4 ರಾತ್ರಿ 8:39 ಈ ಘಳಿಗೆ ಈ ಶುಭ ದಿನಗಳಿರುತ್ತೆ. ವಿಠಲ್ ಭಟ್ರೆ, ಈ ಸಂದರ್ಭದಲ್ಲಿ ಈ ಸಮಯಾವಕಾಶವನ್ನ ಬಳಕೆ ಹೇಗೆ ಮಾಡ್ಕೊಳ್ಬೇಕು ಅಂತ, ಎಲ್ಲ ರಾಶಿಗಳಿಗೂ ಇದರ ಶುಭ ಪ್ರಭಾವ ಇದೆ ಅನ್ನೋದನ್ನ ಈಗಾಗಲೇ ನೀವು ಮಾತನಾಡಿದ್ದೀರಿ. ಈ 45-48 ದಿನಗಳ ಬಳಕೆ ಹೇಗಾಗಬೇಕು? ನೋಡಿ, ಬಹಳ ಪ್ರಮುಖವಾಗಿ ಗುರುವಿನ ಆರಾಧನೆಯಿಂದಲೇ, ಗುರುಗ್ರಹದ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಹಾಗೂ ನಾನು ಹಿಂದೆ ಹೇಳದಂತೆ ನಿಮ್ಮ ರಾಶಿ ಯಾವುದು ಅನ್ನೋದರ ಆಧಾರದ ಮೇಲೆ ನಿಮ್ಮ ಬಯಕೆಗಳು ಅಂತ ಇರ್ತದೆ. ಈಗ ಸಿಂಹರಾಶಿಯವರಿಗೂ ಉದಾಹರಣೆಗೆ ನಾನು ಹೇಳ್ತೇನೆ. ಸಿಂಹರಾಶಿಯವರಿಗೆ ಈಗ ಅಷ್ಟಮ ಶನಿ ನಡೀತಾ ಇದೆ. ಅವರಿಗೂ ಬಹಳ ಚಿಂತಾಕ್ರಾಂತರಾಗಿದ್ರು. ಅವರು ಲಾಭದಲ್ಲಿ ಗುರು ಇತ್ತು, ಒಳ್ಳೆ ಗುರುಬಲನಾರು ನಮ್ಮನ್ನು ಕಾಪಾಡ್ತಾ ಇದೆ ಅನ್ಕೊಂಡಿದ್ರು. ಬಟ್ ಈಗ ಗುರುಬಲನು ಇರಲ್ಲ ಈ 48 ಡೇಸ್, ಒಂದು ಮಂಡಲ ಕಾಲ. ಸಿಂಹರಾಶಿಯವರು ಜಾಸ್ತಿ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇದೆ. ಸೊ ಅವರ ಒಂದು ಅಷ್ಟಮಾಧಿಪತಿಯೇ ಗುರು ಆದ್ರಿಂದಾಗಿ ಅವರಿಗೆ ವ್ಯಯದಲ್ಲಿ ಅಷ್ಟಮಾಧಿಪತಿ ಪರಮೋಚ್ಚ ಸ್ಥಿತಿಗೆ ಬರ್ತಾನೆ. ಆರೋಗ್ಯಕ್ಕೋಸ್ಕರವಾಗಿ ಸಿಂಹರಾಶಿಯವರು ವಿಶೇಷವಾಗಿ ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಪ್ರತಿಯೊಂದು ರಾಶಿಯವರು ಸಹ, ನಾನು ಆಗ್ಲೇ ಹೇಳ್ದಂಗೆ ಮಿಥುನ ರಾಶಿಯವರಿಗೆ ಉದ್ಯೋಗದ ವಿಚಾರ ಬೇಕು, ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಕನ್ಯಾ ರಾಶಿಯವರಿಗೆ ವಿವಾಹ ಆಗಬೇಕು, ವಿದ್ಯೆ ಬೇಕು, ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಕರ್ಕಾಟಕ ರಾಶಿಯವರಿಗೆ ಸಾಲ ಬಾಧೆಗಳು ಪರಿಹಾರವಾಗಬೇಕು, ಶತ್ರು ಬಾಧೆಗಳು ಪರಿಹಾರವಾಗಬೇಕು, ಪಿತ್ರಾರ್ಜಿತ ಆಸ್ತಿ ಬರಬೇಕು, ಗುರುವಿನ ಆರಾಧನೆ ಮಾಡ್ಕೊಳ್ಬೇಕು. ಈ 48 ದಿನಗಳ ಕಾಲದಲ್ಲಿಯೇ ವಿಶೇಷವಾಗಿ ಮಾಡ್ಕೊಳ್ಬೇಕು. ಅದು ತುಲಾರಾಶಿಯವರಿಗೆ ಇರೋ ಗುರುಬಲ ಹೋಗ್ತದೆ. ಆಕ್ಚುಲಿ ಈ ಗುರುಬಲ ಇರಲ್ಲ 48 ದಿನ ತುಲಾರಾಶಿಯವರಿಗೆ. ಆದರೂ ಕೂಡ ಅವ್ರಿಗೆ ತುಂಬಾ ಒಳ್ಳೆಯದು. ಯಾವ ರೀತಿಯಲ್ಲಿ ಉದ್ಯೋಗಾದಿ ವಿಚಾರಗಳಲ್ಲಿ ಬಹಳ ಅನುಕೂಲವಾದಂತಹ ವಾತಾವರಣಗಳು ಸಡನ್ ಆಗಿ ಅವರಿಗೆ, ಅಂದ್ರೆ ಗುರು ಆರಾಧನೆ ಮಾಡ್ಕೊಂಡ್ರೆ ಮಾತ್ರ. ಇಲ್ಲಾಂದ್ರೆ ನೀವು ಅದಕ್ಕೆ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುರುವಿನ ಆರಾಧನೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ, ಮುಂದಿನ ಹಂತದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರ ಜೊತೆಗೆ ವೀಕ್ಷಕರೇ, ಯಾವ ರಾಶಿಗೆ ಯಾವ ಗ್ರಹ ಬದಲಾವಣೆ ಆದ್ರೂ ನನ್ನ ರಾಶಿಗೆ ಅದರ ಪರಿಣಾಮ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗೆ ಖಂಡಿತ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.